ಒಬ್ಬ ಗಂಡಸು ಸಂಭೋಗ ಮಾಡದೆ ಎಷ್ಟು ದಿನ ಇರುತ್ತಾನೆ? ನಿಮ್ಮಲ್ಲಿ ಹಲವರನ್ನ ಈ ಸಮಸ್ಯೆ ಕಾಡ್ತಾ ಇರಬಹುದು. ಸಂಭೋಗ ಮಾಡದೆ ಎಷ್ಟು ದಿನ ಆಯಿತು, ಆದರೂ ನನ್ನ ಗಂಡ ಇದರ ಬಗ್ಗೆ ಏನು ಹೇಳುತ್ತಿಲ್ವಾಲ, ಅವನಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಒಬ್ಬ ಪುರುಷ ಎಷ್ಟು ದಿವಸಗಳ ಕಾಲ ಸೆಕ್ಸ್ ಮಾಡದೇ ಇರಬಹುದು ಅಥವಾ ಅವನಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದು ನಾವು ಇವತ್ತು ಇಲ್ಲಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಪ್ರತಿಯೊಂದು ಜೀವಿಯೂ ಸೆಕ್ಸ್ ಎಂಬ ಅಪೂರ್ವ ಚಟುವಟಿಕೆಯಲ್ಲಿ ತೊಡಗುತ್ತದೆ. ದೀರ್ಘಕಾಲದವರೆಗೆ ಅದನ್ನು ತಪ್ಪಿಸುವುದು ಅಸಾಧ್ಯ. ಹೌದು, ಹೇಗೆ ನಾವು ಹಸಿವು ಆದಾಗ ಊಟ ಮಾಡುತ್ತೇವೆ, ಅದೇ ರೀತಿಯಲ್ಲಿ ನಮ್ಮ ದೇಹವೂ ಕೂಡ ಕೆಲವೊಮ್ಮೆ ಕಾಮದ ಹಸಿವಿನಿಂದ ಒದ್ದಾಡುತ್ತಿದೆ. ಅದು ಸಿಗದೇ ಇದ್ದಾಗ ಮನಸ್ಸು ಚಂಚಲವಾಗುತ್ತದೆ. ಅವನು ಫಿಸಿಕಲ್ ನೀಡ್ಸ್ಗಾಗಿ ಒದ್ದಾಡುತ್ತಾನೆ. ಪುರುಷರಲ್ಲಿ ವಯಸ್ಸಾದಂತೆ ಲೈಂಗಿಕ ಡ್ರೈವ್ದಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಹೆಣ್ಣಿಗೆ ಸಂಭೋಗ ಅನ್ನೋದು ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತೆ, ಆದರೆ ಗಂಡಿಗೆ ಅದು ಫಿಸಿಕಲ್ ಕನೆಕ್ಟ್ ಆಗುತ್ತೆ. ಹೆಣ್ಣಿಗೆ ಹಣದ ವಿಚಾರ, ಮನೆಯ ವಿಚಾರ, ಆಕೆಯನ್ನ ಟ್ರೀಟ್ ಮಾಡುವ ರೀತಿ, ಇದೆಲ್ಲದರ ಮೇಲೆ ಆಕೆಯ ಸಂಭೋಗಾಸಕ್ತಿ ನಿರ್ಧರಿತವಾಗುತ್ತೆ. ಆದರೆ ಗಂಡಿಗೆ ಹಾಗಲ್ಲ. ಗಂಡು ಹೆಣ್ಣಿನ ದೇಹ, ಆಕೆಯ ಮೈಮಾಟ ನೋಡಿ ಆಕೆಯ ಜೊತೆ ಸಂಭೋಗ ಮಾಡೋಕೆ ಬಯಸುತ್ತಾನೆ. ಇನ್ನು ಸರಿಸುಮಾರು 40 ವಯಸ್ಸಿನವರೆಗಿನ ಪುರುಷರು ಸರಿಸುಮಾರು 2 ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದಾರೆ. ಯಾವುದೇ ಸಮಸ್ಯೆ ಇರಲ್ಲ. ಆದರೆ ಇದೇ ಸಮಯ 1 ತಿಂಗಳವರೆಗೆ ಹೋದರೆ ನಿಧಾನವಾಗಿ ಅವನಿಗೆ ಸೆಕ್ಸ್ನಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ. ಈ ಸಮಯದಲ್ಲಿ ಅವನು ನಿಮ್ಮನ್ನ ಸಂಭೋಗದ ವಿಷಯದಲ್ಲಿ ಪ್ರಶ್ನೆ ಮಾಡಲೂಬಹುದು ಅಥವಾ ಇಂಡೈರೆಕ್ಟ್ ಆಗಿ ಕೇಳಲೂಬಹುದು. ಇನ್ನೂ ಹೆಚ್ಚು ಸಮಯ ಕಳೆದಂತೆ ಪುರುಷರು ನಿಧಾನವಾಗಿ ಬೇರೆ ಅಡ್ಡದಾರಿಗಳನ್ನು ಹಿಡಿಯುವ ಸಾಧ್ಯತೆಗಳು ಹೆಚ್ಚು. ಬೇರೆ ಪಾರ್ಟ್ನರ್ಗಳನ್ನು ಹುಡುಕುವ ಸಾಧ್ಯತೆ ಹೆಚ್ಚು. ಯಾಕೆಂದರೆ 2 ವಾರಗಳಿಂದ 1.5 ತಿಂಗಳಿನಲ್ಲಿ ಅವನು ಅತಿ ಹೆಚ್ಚು ಸಂಭೋಗದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾನೆ. ಇನ್ನು ಮುಂದುವರೆದು 2 ತಿಂಗಳು 3 ತಿಂಗಳು ಸಂಭೋಗ ಮಾಡದೇ ಇದ್ದರೆ ಅವನ ಮೂಡ್ ಆಗೋದು, ಕೋಪ ಬರುವುದು ಮುಂತಾದ ಸಮಸ್ಯೆಗಳು ಬರಬಹುದು. ನೀವು ನಿಮ್ಮ ಸಂಗಾತಿಯ ಜೊತೆ ಇದ್ದರೆ ಕೊನೆ ಪಕ್ಷ ತಿಂಗಳಿಗೊಮ್ಮೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಲಿ. ಇನ್ನು ನೀವು ಅವನಿಂದ ದೂರ ಇದ್ದರೆ ಕೊನೆ ಪಕ್ಷ ಫೋನ್ ಮುಖಾಂತರ ಅವನ ಸೆಕ್ಸ್ ಆಸಕ್ತಿಯನ್ನುಂಟು ಮಾಡುವುದು ಬಹಳ ಮುಖ್ಯ. ಪುರುಷರಲ್ಲಿ ಲೈಂಗಿಕ ಸಮಸ್ಯೆಗಳ ಕಾರಣಗಳು. ಲೈಂಗಿಕ ಸಮಸ್ಯೆಗಳು ಇದರಿಂದ ಉಂಟಾಗಬಹುದು. 1. ಕೆಲವು ರೀತಿಯ ಕ್ಯಾನ್ಸರ್, ಪ್ರಾಸ್ಟೇಟ್, ಮೂತ್ರಕೋಶ ಮತ್ತು ಕೊಲೊರೆಕ್ಟಲ್ ಕ್ಯಾನ್ಸರ್. 2. ಸೊಂಟದಲ್ಲಿನ ನರಗಳು ಅಥವಾ ರಕ್ತನಾಳಗಳಿಗೆ ಹಾನಿ ಮಾಡುವ ಹಾರ್ಮೋನ್. 3. ಆಯಾಸ ಮತ್ತು ನೋವು. 4. ಆತಂಕ, ಖಿನ್ನತೆ ಮತ್ತು ಒತ್ತಡ. 5. ಕಡಿಮೆ ಸೆಕ್ಸ್ ಡ್ರೈವ್. ಲೈಂಗಿಕ ಕ್ರಿಯೆ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಬಲವಾದ ಸಂಬಂಧವಿದೆ. ಹೌದು, ಪುರುಷರು ಮತ್ತು ಮಹಿಳೆಯರಲ್ಲಿ ಆತಂಕ, ಖಿನ್ನತೆ ಮತ್ತು ಹಿಂದಿನ ಲೈಂಗಿಕ ಆಘಾತಗಳಂತಹ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಂದ ಲೈಂಗಿಕ ಸಮಸ್ಯೆಗಳು ಉಂಟಾಗಬಹುದು. ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವುದರಿಂದ ಲೈಂಗಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು. ಹೌದು, ಲೈಂಗಿಕ ಕಾರ್ಯಕ್ಷಮತೆಗಾಗಿ ಹೃದಯರಕ್ತನಾಳದ ನರವೈಜ್ಞಾನಿಕ ಹಾಗೂ ನರ ಮತ್ತು ಮಾನಸಿಕ ವ್ಯವಸ್ಥೆಗಳು ಪರಸ್ಪರ ಸಂವಹನ ನಡೆಸುತ್ತವೆ. ಪುರುಷರೇ, ನಿಮ್ಮ ಆಹಾರ ಕ್ರಮವನ್ನು ಸುಧಾರಿಸಿ, ಆರೋಗ್ಯಕರ ತೂಕವನ್ನು ಸಾಧಿಸಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿದರೆ ಉತ್ತಮ. ಒಟ್ಟಾರೆ ಆರೋಗ್ಯಕ್ಕೆ ಮತ್ತು ನಿದ್ರೆಗೆ ಕೊಡುಗೆ ನೀಡಿದರೆ ಉತ್ತಮ ಲೈಂಗಿಕ ಆರೋಗ್ಯ ಇರುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.